ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಇವತ್ತಿನ ವಿಡಿಯೋ ಬಂದು ಎಲ್ಲ ಯೂಟ್ಯೂಬರ್ಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಮಾಲ್ ಪುಟ್ಟ ಇನ್ಫಾರ್ಮೇಷನ್ ವಿಡಿಯೋ ಇದಾಗಿದೆ. ಬಟ್ ನನಗೇನೆಲ್ಲ ಗೊತ್ತಿದೆ ಅಂತ ಅಲ್ಲ. ಸೊ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ತುಂಬ ಇದನ್ನು ಒಂದು ವೀಕಿಂದ ನಾನು ತಿಳ್ಕೊಳ್ಬೇಕು ಯಾಕೆ ಏನು ಅಂತ ಇದರ ಬಗ್ಗೆ ನಾನು ಸ್ವಲ್ಪ ಕಷ್ಟಪಟ್ಟೆ. ಸೊ ಹಂಗಾಗ್ಬಿಟ್ಟು ನನಗೆ ಗೊತ್ತಾಯಿತು. ಒಂದು 2 ಡೇಸಲ್ಲಿ ನನಗೆ ಇದು ಸಾಲ್ವ್ ಆಯಿತು. ಹಾಗೆ ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ಬಿಗಿನರ್ ನಮ್ಮ ಥರ ಬಿಗಿನರ್ಸಿಗೆ ತುಂಬಾ ಕಷ್ಟ ಇರುತ್ತೆ. ಅಲ್ಲಿವರೆಗೂ ಈ ವ್ಲಾಗ್ನ ಮಿಸ್ ಮಾಡ್ತೀನಿ ನೋಡಿ. ನಾನು ಎಲ್ಲನೂ ಕೂಡ ಡೀಟೇಲ್ ಆಗಿ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ, ನಿಮಗೆ ಡೀಟೇಲ್ ಆಗಿ ಯಾವ ಥರ ನೀವು ಅದನ್ನ ಓಪನ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಒನ್ ಬೈ ಒನ್ ಸಿಂಪಲ್ ಆಗಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಏನಪ್ಪ ಅಂದರೆ, ಆಲ್ಮೋಸ್ಟ್ ಯೂಟ್ಯೂಬು ಎಲ್ಲನೂ ಕೂಡ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದರೆ ಕೆಲವರು ವೈ.ಟಿ ಸ್ಟುಡಿಯೋಲಿನೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಇನ್ನು ಕೆಲವರು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ. ಇನ್ನೂ ಕೆಲವರು ಕ್ರೋಮಲ್ಲಿ ಹೋಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಹಾಗೆ ಕ್ರೋಮಲ್ಲಿ ಹೋಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಿಮಗೆ ಎಲ್ಲನೂ ಕೂಡ ಕರೆಕ್ಟಾಗಿ ತಿಳಿಸ್ಕೊಡ್ತಾರೆ. ಕ್ರೋಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ತುಂಬಾ ಪ್ರೊಸೀಜರ್ ಅದು ಸ್ವಲ್ಪ ಲೇಟ್ ಆಗ್ಬೋದು ಯೂಟ್ಯೂಬ್ಗೂ ಮತ್ತು ವೈ.ಟಿ ಸ್ಟುಡಿಯೋಗೂ. ಕ್ರೋಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಪ್ರೊಸೀಜರು ಟೈಮು ಸ್ವಲ್ಪ ನಿಮಗೆ ಜಾಸ್ತಿ ಹಿಡಿಸ್ಬೋದು. ಬಟ್ ಅದೇ ಕರೆಕ್ಟ್ ಪ್ರೊಸೀಜರು. ಕ್ರೋಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಕರೆಕ್ಟ್ ಪ್ರೊಸೀಜರು. ಏನಾದರೂ ಸಾಂಗ್ಸ್ ಎಲ್ಲನೂ ಕೂಡ ನಿಮಗೆ ಕಾಪಿ ರೈಟ್ಸ್ ಇದ್ದರೆ ಎಲ್ಲನೂ ಕೂಡ ತಿಳಿಸ್ಕೊಟ್ಬಿಡ್ತಾರೆ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ನೀವು ಅದನ್ನ ಸರಿ ಮಾಡ್ಕೊಳ್ಳೋ ಚಾನ್ಸ್ ಕೂಡ ನಿಮಗೆ ಈಸಿಯಾಗಿ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಅದೇ ಪ್ರಾಬ್ಲಮ್ ಆಗಿರೋದು, ಕ್ರೋಮು ವರ್ಕ್ ಆಗ್ತಾ ಇಲ್ಲ, ಕ್ರೋಮು ಓಪನ್ ಆಗ್ತಾ ಇಲ್ಲ. studio.youtube.com ಅಂತ ನೀವು ಸರ್ಚ್ ಮಾಡಿದರೆ ನಿಮ್ಮ ಕ್ರೋಮಿಗೆ ಹೋಗಬೇಕು. ಬಟ್ ಅಲ್ಲಿ ನಿಮಗೆ ಓಪನ್ ಆಗ್ತಾ ಇಲ್ಲ. ಅದು ನಿಮ್ಮ ವೈ.ಟಿ ಸ್ಟುಡಿಯೋ ತೋರಿಸುತ್ತೆ, ಇಲ್ಲಾಂದರೆ ಪ್ರೊಸೆಸಿಂಗ್ ವೆಯ್ಟ್ ಅಂತ ವೆಯ್ಟ್ ಫಾರ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಸ್ಕ್ರೀನ್ ಶೇರ್ ಬರುತ್ತೆ. ಸೊ ನೋಡಿ ತಿಳ್ಕೊಳ್ಳಿ. ಸೊ ನೋಡಿ, ಇವಾಗ ನಿಮ್ಮ ನಾರ್ಮಲ್ ಮೊಬೈಲ್ ಇವಾಗ ಏನಿರುತ್ತೆ, ಇಲ್ಲಿ ಹೋಗಿ ನೀವು ಇವಾಗ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಗೂಗಲ್ನ ಓಪನ್ ಮಾಡಿಕೊಂಡು ನೀವು ನಿಮ್ಮ ಕ್ರೋಮಿಗೆ ಹೋಗ್ತೀರಾ ಆ್ಯಕ್ಚುಲಿ. ಸೊ ನೋಡಿ, ಇವಾಗ ಇಲ್ಲಿ studio.youtube.com ಅಂತಲೇ ಸರ್ಚ್ ಮಾಡ್ತೀರಾ. ನೀವು ಕ್ರೋಮ್ಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮುಂಚೆ ಎಲ್ಲ ಇಲ್ಲಿ ಲಾಗಿನ್ ಅಂತ ಬರ್ತಾಯಿತ್ತು. ನೀವು ಲಾಗಿನ್ ಅಂತ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ಕ್ರೋಮಿಗೆ ಹೋಗ್ತಾಯಿದ್ರಿ. ಸೊ ಇವಾಗಿನ ಅಪ್ಡೇಟು ಚೇಂಜ್ ಆಗಿದೆ, ಅವರು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಈ ಥರ ಬರ್ತಾಯಿದೆ. ಸೊ ಒಬ್ಬೊಬ್ಬರು ಮೊಬೈಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ನೋಡಿ, ಈ ಥರ ಬರ್ತಾಯಿದೆ. ನೀವು ಇವಾಗ ಎಲ್ಲಿ ಟಚ್ ಮಾಡಿದ್ರು ನಿಮಗೆ ಬೇರೆಯೇ ಓಪನ್ ಆಗುತ್ತೆ. ನೋಡಿ, ನೀವು ಇವಾಗ ಇಲ್ಲಿದೆ ಅಲ್ವಾ, ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ನಿಮ್ಮ ಡೈರೆಕ್ಟ್ ಈ ಥರ ವೈ.ಟಿ ಸ್ಟುಡಿಯೋಗೆ ಹೋಗ್ತೀರಾ. ಸೊ ಕ್ಯಾನ್ಸಲ್ ಮಾಡಿ ಕಮ್ ಬ್ಯಾಕ್. ಸೊ ಮತ್ತೆ ಇಲ್ಲಿಗೆ ಬನ್ನಿ, ಮತ್ತೆ ಇಲ್ಲಿ ಸರ್ಚ್ ಮಾಡಿ ವೈ.ಟಿ ಸ್ಟುಡಿಯೋ ಅಂತ. ಸೊ ವೈ.ಟಿ ಸ್ಟುಡಿಯೋ ಅಂತ ಬಂದಾಗ ನೀವು ಸ್ಟುಡಿಯೋಗೆ ಹೋದರೆ ಮತ್ತೆ ನಿಮ್ಮ ವೈ.ಟಿ ಸ್ಟುಡಿಯೋಗೆ ನೋಡಿ, ಮತ್ತೆ ನಿಮ್ಮ ವೈ.ಟಿ ಸ್ಟುಡಿಯೋಗೆ ಬರ್ತೀರಾ. ನೀವಿವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. studio.youtube.com ಅಂದರೆ ಕ್ರೋಮು ಇಲ್ಲಿ ಬರ್ತಾಯಿತ್ತು ನಿಮಗೆ. ಪ್ರೊಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಮ ಲಾಗಿನ್ ಅಂತ ಬರ್ತಾಯಿತ್ತು ನೋಡಿ. ಇಲ್ಲಿ ಕ್ಲಾಕ್ ಥರ ಟೈಮ್ ಅವರ್ನ ಕೊಟ್ಟಿದ್ದಾರೆ. ಇದನ್ನು ಒಂದು ಸತಿ ಪ್ರೆಸ್ ಮಾಡಿದರೆ ಸೊ ನಿಮಗೆ ನೋಡಿ ಈ ಥರ ಬರ್ತಾಯಿದೆ ನಿಮ್ಮ ಸ್ಟುಡಿಯೋ ಕ್ರೋಮು. ಈ ಥರ ಪ್ರೊಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂತ ಬರ್ತಾಯಿದೆ. ಇದು ಬಂದು ಆಲ್ಮೋಸ್ಟ್ 1 ವೀಕಿಂದ ಎಲ್ಲರ ಫೋನಲ್ಲೂ ಈ ಥರನೇ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರೆ, ಹಾಗಾಗಿ ನಿಮಗೆ ಈ ಥರ ಬರ್ತಾಯಿದೆ. ಸೊ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ 1 ವೀಕ್ ಆ ಥರ ವೆಯ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ಸೊ ನೀವಿಲ್ಲಿ ಬಂದು ಸರ್ಚ್ ಮಾಡ್ಕೊಳ್ಳಿ ವೈ.ಟಿ ಸ್ಟುಡಿಯೋ ಲಾಗಿನ್ ಅಂತ ಹಾಕ್ಕೊಳ್ಳಿ. ಮೇಯ್ನ್ ನೋಡಿ, ಮೇಲೇ ಫಸ್ಟ್ ಒನ್ನೇ ಬಂತು ವೈ.ಟಿ ಸ್ಟುಡಿಯೋ ಲಾಗಿನ್ ಅಂತ ಹಾಕಿದಾಗ ನೀವು ಮತ್ತೆ ನಿಮಗೆ ಇಲ್ಲಿ ಮೇಲೆ ಅದೇ ಥರನೇ ತೋರಿಸ್ತಾ ಇದೆ ನೋಡಿ, ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತ. ಸೊ ನೀವು ಅದನ್ನು ಬಿಟ್ಟು ಸ್ವಲ್ಪ ಕೆಳಗಡೆಗೆ ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಗೂಗಲ್ ಹೆಲ್ಪ್ ಅಂತ, ಯೂಟ್ಯೂಬ್ ಅಂತ ಇದೆ, ಲಾಗಿನ್ ಅಂತಲೂ ಕೂಡ ನೋಡಿ. ಇಲ್ಲಿ ಎಲ್ಲನೂ ಕೂಡ ನೀವು ಒಂದು ಸತಿ ಓದ್ಕೊಳ್ಳಿ, ಇಲ್ಲಿ ಇದೆ. ಸೊ ನೋಡಿ, ಇಲ್ಲಿ ಗೂಗಲ್ ಹೆಲ್ಪ್ ಯೂಟ್ಯೂಬ್ ಲಾಗಿನ್ ಅಂತ ಇದೆ ಅಲ್ವಾ, ನೋಡಿ ಇಲ್ಲಿ ಕೆಳಗೆ ನೀವು ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದೆಲ್ಲ ಆಪ್ಷನ್ಸನ್ನು ಏನು ಟಚ್ ಮಾಡೋಕ್ಕೆ ಹೋಗಬೇಡಿ, ಇದೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ. ಮತ್ತೆ ನೀವು ಸೇಮ್ ವೈ.ಟಿ ಸ್ಟುಡಿಯೋಗೆ ಹೋಗ್ತೀರಾ. ನೋಡಿ ಕಾಣಿಸ್ತಾ ಇದೆ ಅಲ್ಲ ಗೂಗಲ್ ಅಂತ, ಇಲ್ಲಿ ವೈ.ಟಿ ಸ್ಟುಡಿಯೋ ಕೆಳಗೆ ಇಲ್ಲಿ 3 ಡಾಟ್ ಇದೆ. ಇದನ್ನು ನೀವು ಗೂಗಲ್ನ ಟಚ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮ್ಮ ಕ್ರೋಮಿಗೆ ನೀವು ಹೋಗ್ತೀರಾ. ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ. ಫಸ್ಟ್ ಟೈಮ್ ಮಾಡೋರಾದರೆ ಈ ಥರ ನಿಮಗೆ ಓಪನ್ ಆಗುತ್ತೆ ಕ್ರೋಮು. ಸೊ ಇವಾಗ ಇಲ್ಲಿ ನೀವು
ಈ ಮೇಲೆ ಬಂದಿದೆ ಅಲ್ವಾ, ಈ ಸ್ಕ್ರೀನ್ನ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕ್ಲೋಸ್ ಅಂತ ಇದೆ, ಇಲ್ಲಿ ಕ್ಲೋಸ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿ ನಿಮಗೆ ಇವಾಗ ಈ ಥರ ಸ್ಕ್ರೀನ್ ಓಪನ್ ಆಯಿತು. ನಾರ್ಮಲ್ ಗೊತ್ತಲ್ವಾ, ನಿಮ್ಮ ಕ್ರೋಮಲ್ಲಿ ನೀವು ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡ್ಕೊಳ್ತೀರಾ ಅಂತ ಎಲ್ಲನೂ ಕೂಡ ಗೊತ್ತಿದೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ವೀಡಿಯೋನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕ್ರಿಯೇಟ್ ಅಂತ ಇದೆ ಅಲ್ವಾ, ಇಲ್ಲಿ ಒಂದು ಕ್ಯಾಮ್ರಾ ಟೈಪ್ ಕಾಣ್ತಾ ಇದೆ ನೋಡಿ ಈ ರೈಟ್ ಸೈಡು. ಇಲ್ಲಿ ಕ್ರಿಯೇಟನ್ನು ಪ್ರೆಸ್ ಮಾಡಿಕೊಂಡ್ರೆ ಸೊ ನೋಡಿ ಅಪ್ಲೋಡ್ ವೀಡಿಯೋ, ನಿಮ್ಮ ಡೈರೆಕ್ಟ್ ಅಪ್ಲೋಡ್ ವೀಡಿಯೋ ಅಂತ ಪ್ರೆಸ್ ಮಾಡಿದರೆ ನೀವು ಡೈರೆಕ್ಟಾಗಿ ನಾರ್ಮಲಾಗಿ ಮುಂಚೆಲ್ಲ ಯಾವ ಥರ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ರಿ ಆ ಥರ ನಿಮಗೆ ಓಪನ್ ಆಗುತ್ತೆ ಸ್ಕ್ರೀನು. ನೀವು ಆರಾಮಾಗಿ ಓಪನ್ ಆ ವೀಡಿಯೋನ ಅಪ್ಲೋಡ್ ಮಾಡ್ಕೊಬೋದು. ಸೊ ಇದಾಗಿದೆ ಇವತ್ತಿನ ಪ್ರೊಸೀಜರು. ಸೊ ಎಲ್ಲರೂ ಕೂಡ ಒಂದು ಸತಿ ಟ್ರೈ ಮಾಡಿ. ಸೊ ಎಲ್ಲರಿಗೂ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅನಿಸುತ್ತೆ. ಏನಾದರೂ ಡೌಟ್ ಇದ್ದರೆ, ಯಾರಿಗಾದರೂ ಗೊತ್ತಾಗಿಲ್ಲ ಇದು ಓಪನ್ ಆಗಿಲ್ಲ ಅಂದರೆ ಮತ್ತೆ ನನಗೆ ಕಮೆಂಟ್ ಮಾಡಿ, ನನ್ನ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ತಿಳಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿದೆ. ಸೊ ನಿಮಗೆಲ್ಲನೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ಅರ್ಥ ಆಗಿಲ್ಲ, ನಿಮಗೇನಾದರೂ ಆಪ್ಷನ್ಸ್ ಬೇರೆ ಬೇರೆ ಬರ್ತಾ ಇದೆ ಮೊಬೈಲಲ್ಲಿ, ನಾನು ತೋರಿಸಿದ ಆಪ್ಷನ್ಸ್ಗೂ ಅದಕ್ಕೂ ಡಿಫ್ರೆನ್ಸ್ ಇದೆ ಅಂದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಅದನ್ನು ನನಗೆ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ. ಬೇರೆ ಬೇರೆ ವಿಡಿಯೋಗೆ ಕಮೆಂಟ್ಸ್ ಮಾಡಿದ್ರೆ ನಾನು ರಿಪ್ಲೈ ಮಾಡೋಕ್ಕೆ ತಡ ಆಗ್ಬೋದು, ಇಲ್ಲ ನಾನು ನೋಡ್ದೇನೂ ಇರ್ಬೋದು. ಹಾಗಾಗಿಬಿಟ್ಟು ಇದೇ ರಿಲೇಟೆಡ್ ವಿಡಿಯೋ ಇದಾಗಿರೋದಕ್ಕೋಸ್ಕರ ಇದೇ ವಿಡಿಯೋಗೆ ನೀವು ರಿಟರ್ನ್ ಕಮೆಂಟ್ ಮಾಡಿದ್ರೆ ಸೊ ನಾನು ಅದನ್ನು ಕೂಡ ನಿಮಗೆ ಸಾಲ್ವ್ ಮಾಡ್ತೀನಿ. ಇಲ್ಲಾಂದರೆ ಈಸಿ ಆದರೆ ನಾನು ಕಮೆಂಟಲ್ಲೇ ತಿಳಿಸೋ ವಿಷಯ ಆದರೆ ಕಮೆಂಟಲ್ಲೇ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಇದನ್ನು ಸಫರ್ ಪಡ್ತಿದ್ದಾರೆ, ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಪಾಪ ಗೊತ್ತಾಗದಿರೇ YT-ಯಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಹಾಗೆ ಯೂಟ್ಯೂಬಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.